ಹಲೋ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಪಾದ್ಯ. ಈಗ ನಿಮಗೆ ಹೋರಾ ಚಾರ್ಟಿನ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ತಿಳಿಸ್ಲಿಕ್ಕಿದ್ದೇನೆ. ಮಿಥುನ ಲಗ್ನ, 2ನೇ ಮನೆಯಲ್ಲಿ ಕೇತು, ಶನಿ ರವಿ ಕನ್ಯಾದಲ್ಲಿ 4ನೇ ಮನೆಯಲ್ಲಿ, ಶುಕ್ರ ಬುಧ 5ನೇ ಮನೆಯಲ್ಲಿ, ಕುಜ 7ನೇ ಮನೆಯಲ್ಲಿ, ರಾಹು 8ನೇ ಮನೆಯಲ್ಲಿ, ವಕ್ರಿ ಗುರು 11ನೇ ಮನೆಯಲ್ಲಿ, ಚಂದ್ರ 12ನೇ ಮನೆಯಲ್ಲಿ. ಹೋರಾ ಚಾರ್ಟ್ ನೋಡಿ, ನಾನು ಮುಂಚೆ ಹೇಳಿದ ಹೋರಾ ಅದು ಆಡ್ ಸೈನ್, ಈವನ್ ಸೈನ್, ಸ್ಟಾರ್ಟಿಂಗ್ ವಿತ್ ಸನ್ ಹೋರಾ, ಮೂನ್ ಹೋರಾ ಅಪ್ ಟು 15 ಡಿಗ್ರಿ. ಆಮೇಲೆ ಚೇಂಜ್ ಆಗ್ತದೆ, ಮೂನ್ ಹೋರಾ, ಸನ್ ಹೋರಾ. ಅದನ್ನು ಎಲ್ಲವುದನ್ನು ಎಲ್ಲೆಲ್ಲಿ ಮೂನ್ ಹೋರಾ ಕಟಕ ರಾಶಿಯಲ್ಲಿ ಹಾಕಿ, ಎಲ್ಲೆಲ್ಲಿ ಸನ್ ಹೋರಾ ಸಿಂಹ ರಾಶಿಯಲ್ಲಿ ಹಾಕಿ. ಯಾಕಂದರೆ ಸೂರ್ಯ ಮತ್ತು ಚಂದ್ರ ಮಾತ್ರ ಈ ಹೋರಾ ಚಾರ್ಟಿನಲ್ಲಿ ಇನ್ವಾಲ್ವ್ ಆಗುವಂಥ ಗ್ರಹಗಳು. ಆಯಿತಾ? ಈಗ ಜಗನ್ನಾಥ್ ಹೋರಾದಲ್ಲಿ D2 ಹೋರಾ ಚಾರ್ಟ್ ಅದು ಹೇಗಿರುತ್ತೆ ಇಲ್ಲಿ ನೋಡಿ. ಈ ಥರ ಇದೆ. ಹೋರಾ ಲಗ್ನಾಂಶ ಕನ್ಯಾ, ಕೇತು ಮತ್ತು ರಾಹು ಧನ ಕುಟುಂಬ ಸ್ಥಾನದಲ್ಲಿ. ಈ ಹೋರಾ ಚಾರ್ಟ್ ಉಪಯೋಗಿಸುವುದೇ ಫೈನಾನ್ಸ್ ಆ್ಯಂಡ್ ಫ್ಯಾಮಿಲಿಗೆ, ತಿಳ್ಕೊಳ್ಳಿ. ಶನಿ ರವಿ ಅಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ಕನ್ಯಾದಲ್ಲಿದ್ದರೆ, ಇಲ್ಲಿ ಲಗ್ನಾಂಶದಿಂದ 6ನೇ ಮನೆಯಲ್ಲಿ ತ್ರಿಕೋಣ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿದ್ದಾರೆ. ಬುಧ ಅಷ್ಟಮದಲ್ಲಿದ್ದಾನೆ. ಲಗ್ನಾಧಿಪತಿ ಬುಧ, ಮುಖ್ಯವಾಗಿ ಲಗ್ನಾಧಿಪತಿ ಎಲ್ಲಿರುವ ಅಂತ ನಮಗೆ ಬೇಕು. ಆಯಿತಾ? ಶುಕ್ರ ಮತ್ತು ವಕ್ರಿ ಗುರು ಒಟ್ಟಿಗಿದ್ದಾರೆ, ಅಲ್ಲಿ ವಿರುದ್ಧ ದಿಕ್ಕಿನಲ್ಲಿದ್ದಾರೆ. ಒಟ್ಟಾರೆ ಇಲ್ಲಿ ಯುತಿ ಇದ್ದರೆ ಅಲ್ಲಿ ಅಪೋಸಿಟ್, ಅಂದರೆ ಒಬ್ಬರನ್ನೊಬ್ಬರು ನೋಡಿಕೊಂಡೇ ಇರ್ತಾರೆ. ಚಂದ್ರ ಅಲ್ಲಿ ವ್ಯಯದಲ್ಲಿ 12ನೇ ಮನೆಯಲ್ಲಿದ್ದರೆ, ಇಲ್ಲಿ ದಶಮದಲ್ಲಿದ್ದಾನೆ. ಕುಜ ವ್ಯಯದಲ್ಲಿ ಕೂತಿದ್ದಾನೆ. ಈಗ ನಾವು ಅದನ್ನು ವಿಶ್ಲೇಷಣೆ ಮಾಡೋಣ ಒನ್ ಬೈ ಒನ್. ಹೇಗೆ ಲಗ್ನಾಧಿಪತಿಯಾದ ಬುಧನು ಹೋರಾ ಚಾರ್ಟಿನಲ್ಲಿ ಹೋರಾ ಲಗ್ನಾಂಶದಿಂದ ಅಷ್ಟಮದಲ್ಲಿ ಅಂದರೆ ಮೇಷದಲ್ಲಿ ಇರುವನು. ಅರ್ಥಾತ್ ಇವರಿಗೆ ಬುಧನ ದಶೆ ಶುರುವಾದಾಗ ನಿರಂತರ ಹಣ ಬರ್ತದೆ. ಬುಧನ ದಶೆ ಶುರುವಾಗಬೇಕಾದ್ರೆ ಮುಂಚೆನೂ ಇವರಿಗೆ ನಿರಂತರ ಹಣ ಬರ್ತಾನೇ ಇದೆ. ಆಯಿತಾ? ಹೇಗೆ ಅಂತ ನೀವು ಕೇಳಿದರೆ, ಬುಧ ಟೀಚಿಂಗಿಗೆ, ಸಾಫ್ಟ್ವೇರಿಗೆ, ಬ್ಯಾಂಕಿಗೆ, ಜ್ಯೋತಿಷ್ಯಕ್ಕೆ ಕಾರಕ ಗ್ರಹ. ನೋಡಿ, ಇಷ್ಟೂ ಇವರಿಗೆ ಬರ್ತದೆ. ಟೀಚಿಂಗ್ ಮೊದಲು 12 ವರ್ಷ ಟ್ರೈನಿಂಗ್ ಸೆಂಟ್ರಲ್ಲಿ ಫ್ಯಾಕಲ್ಟಿ ಕಮ್ ಪ್ರಿನ್ಸಿಪಾಲ್ ಆಗಿದ್ದರು. ರಿಟೈರ್ಮೆಂಟ್ ಆದಮೇಲೆ ಯೂಟ್ಯೂಬ್ ಮುಖಾಂತರ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಜನಗಳಿಗೆ ಫ್ರೀ ನಾಲೆಜನ್ನು ತಿಳಿಸಿಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅದು ಕೂಡ ಟೀಚಿಂಗ್. ಎರಡನೇದಾಗಿ ಸಾಫ್ಟ್ವೇರನ್ನು ಉಪಯೋಗಿಸ್ತಾ ಇದ್ದೇವೆ. ಮುಂಚೆನೂ ಕಂಪ್ಯೂಟರ್ IT ಇನ್ಸ್ಟಿಟ್ಯೂಟಿನ ಪ್ರಿನ್ಸಿಪಾಲ್ ಆಗಿದ್ದು, ಫ್ಯಾಕಲ್ಟಿ ಆಗಿದ್ದು 3,500 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಅದೇ ಥರ ಈಗಲೂ ಕೂಡ ಸಾಫ್ಟ್ವೇರನ್ನು ಉಪಯೋಗಿಸ್ತಾ ಇದ್ದೇನೆ. ಕಂಪ್ಯೂಟರ್ ಸೇವೆಯನ್ನು ಪಡೆದುಕೊಳ್ತಾ ಇದ್ದೇನೆ. ಮತ್ತೊಂದು ಏನು, ಜ್ಯೋತಿಷ್ಯಕ್ಕೆ. ಜ್ಯೋತಿಷ್ಯಕ್ಕೆ ಕೂಡ ಬುಧನು ಕಾರಕನಾದ್ರಿಂದ ಜ್ಯೋತಿಷ್ಯದಿಂದ ಹಣ ಬರುವ ಹಾಗೆ ಆಯಿತು. 3 ಆಯ್ತಾ? 4ನೇದಾಗಿ ಶೇರ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. 2021 ಪ್ರಪ್ರಥಮವಾಗಿ ಥಿಂಕ್ ಮಾಡಿದ್ದೇ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ಸ್ವಲ್ಪ ಹಣವನ್ನು ಹಾಕೋಣ ಅಂತ. ಯಾಕಂದರೆ ಮರ್ಕ್ಯುರಿ ಇಸ್ ಫಾರ್ ಟ್ರೇಡಿಂಗ್. ಓಕೆ, ನೋಡಿ ಯಾವ ರೀತಿ ಎಲ್ಲ ವಿಚಾರದಲ್ಲಿ ಬಂತು ಅಂತ ನೀವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು. ಇನ್ನು ಕೇತು ಮತ್ತು ರಾಹು ಎಲ್ಲಿದ್ದಾರೆ? ಹೋರಾ ಚಾರ್ಟಿನಲ್ಲಿ 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಯಾವುದು? 2ನೇ ಮನೆ ಫ್ಯಾಮಿಲಿ ಆ್ಯಂಡ್ ಫೈನಾನ್ಸ್ ಆ್ಯಂಡ್ ಮಾತಿಗೆ ರಾಹು ಚಟ್ಪಟ ಅರಳು ಹುಟ್ಟಿದಾಗೆ ಮಾತನಾಡುವವರು. ಕೇತು ಮತ್ತು ರಾಹು ಸಂಯೋಜನೆ. ಕೇತು ಲ್ಯಾಂಗ್ವೇಜನ್ನು ಉಪಯೋಗಿಸುವಂಥ, ನನ್ನ ಬಾಯಲ್ಲಿ ಸ್ಲ್ಯಾಂಗ್ ಲ್ಯಾಂಗ್ವೇಜೇ ಬರ್ತದೆ. ರಾಹು
ಫಾರಿನ್ ಕರೆನ್ಸಿಯನ್ನು ಕೊಡ್ತಾನೆ. ಎಸ್, ಥ್ರೂ ಆ್ಯಡ್ ಇನ್ಕಮ್ ಐ ಆಮ್ ಗೆಟಿಂಗ್ ಡಾಲರ್. ಆಯ್ತಾ? ಕರೆಕ್ಟ್ ಆಯ್ತಾ? ಸೊ ಅದರಿಂದ ಇನ್ನು ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿ. ಎಸ್, ಅದು ಕರೆಕ್ಟ್. ಇನ್ನು ಶುಕ್ರ ಮತ್ತು ಗುರುವನ್ನು ನೋಡೋಣ. ಇಬ್ಬರು ಗುರುಗಳು, ಶುಕ್ರ ಮತ್ತು ಗುರು ಚಾರ್ಟಿನಲ್ಲಿ, ಬರ್ತ್ ಚಾರ್ಟ್ನಲ್ಲಿ ಪಂಚಮದಲ್ಲಿ ಶುಕ್ರ, ಲಾಭದಲ್ಲಿ ಗುರು ಒಬ್ಬರನ್ನೊಬ್ಬರು ವೀಕ್ಷಿಸ್ತಾ ಇದ್ದಾರೆ. ವಿತಂಡವಾದಿಗಳು ಇವರು ಅಂತ. ಎಸ್, ನಾನು ಇವತ್ತಿಗೂ ವಿತಂಡವಾದಿಯೇ. ಆದರೆ ಹೋರಾ ಚಾರ್ಟ್ನಲ್ಲಿ ನೋಡಿ, ಶುಕ್ರ ಮತ್ತು ವಕ್ರಿ ಗುರು ಲಗ್ನಾಂಶದಿಂದ ಭಾಗ್ಯದಲ್ಲಿ ಕೂತಿದ್ದಾರೆ. ಅಂದರೆ ಏನಾಯಿತು, ಇವರಿಗೆ ಅಲ್ಲಿ ಕೂಡ ಜ್ಯೋತಿಷ್ಯನೇ. ಇಬ್ಬರು ಗುರುಗಳು, ಟೀಚಿಂಗ್. ಶುಕ್ರಾಚಾರ್ಯನು ದೊಡ್ಡ ಗುರು, ಆಯಿತಾ? ಗುರು ವಶಿಷ್ಠರು ಗುರುವೇ. ಅಂದರೆ ಏನಾಯಿತು, ಜ್ಞಾನವನ್ನು ಹಂಚುವಂಥ ಕೆಲಸ, ಪುರೋಹಿತರ ಕೆಲಸ, ಫಾದರ್ ಕೆಲಸ ಎಲ್ಲ ಏನು, ಬೇರೆಯವರಿಗೆ ಉಪದೇಶ ಮಾಡುವುದು. ಅದೇ ಈಗಲೂ ಮಾಡ್ತಾ ಇರೋದು ಅದೇ ಥರ, ವಿಧ ಬೇರೆ ಅಷ್ಟೆ. ಜ್ಯೋತಿಷ್ಯ ಕಾರಕರಾದ್ರಿಂದ ಜ್ಯೋತಿಷ್ಯದಲ್ಲಿ ಟೀಚಿಂಗ್. ಮೊದಲು ಯಾವುದು, ಗುರು ಕೂಡ ಟೀಚರ್ ಆಗಿಯೇ ಕೆಲಸ ಮಾಡಿರೋದು. ನೋಡಿ ಹೇಗೆ ಬಂತು ಅಂದರೆ, ಇವರಿಗೆ ಜ್ಯೋತಿಷ್ಯದಿಂದ ಹಣ. ಸಿನ್ಸ್ ಜುಪಿಟರ್ ಈಸ್ ಕಾರಕ ಫಾರ್ ಹಿಸ್ ಎಲ್ಡರ್ ಬ್ರದರ್ ಆ್ಯಂಡ್ ಜುಪಿಟರ್ ಈಸ್ ವಿತ್ ವೀನಸ್ ಇನ್ 9th house ಇನ್ ಹೋರಾ ಚಾರ್ಟ್, ಇವನ್ ಎಲ್ಡರ್ ಬ್ರದರ್ ಈಸ್ ಇನ್ ಸೌಂಡ್ ಪೊಸಿಷನ್ ಅಂತ ನೀವು ಹೇಳ್ಬೋದು. ಆಯಿತಾ? ಸೊ ಮರ್ಕ್ಯೂರಿ ಅಷ್ಟಮದಲ್ಲಿದ್ದರಿಂದ ಇವರಿಗೆ ಯಾರು ಸಣ್ಣ ತಮ್ಮ ಯಾರೂ ಇರುವುದಿಲ್ಲ. ಇವರೇ ಅಂತ್ಯವಾದ ಹುಡುಗ, ಸಣ್ಣ ತಮ್ಮ. 8th house ಮರ್ಕ್ಯೂರಿ ಹೋದ. ಆಯಿತಾ? ಸೊ ಇನ್ನು ರವಿ ಶನಿಯನ್ನೇ ತೆಗೆದುಕೊಳ್ಳಿ. ರವಿ ಶನಿಯಲ್ಲಿದ್ದಾರೆ, ಬರ್ತ್ ಚಾರ್ಟ್ನಲ್ಲಿ 4ನೇ ಮನೆಯಲ್ಲಿದ್ದಾರೆ. ಹೌದಾ? ಅಲ್ಲಿ 4ನೇ ಮನೆಯಲ್ಲಿದ್ದರೆ 10ನೇ ಮನೆಯನ್ನು ನೋಡ್ತಾ ಇದ್ದಾರೆ. ಸೂರ್ಯ ಯಾರು, ಗೌರ್ಮೆಂಟ್. ಶನಿ ಯಾರು, ಕರ್ಮಕಾರಕ. ಸೂರ್ಯ ಯಾರು, ಕರ್ಮಕಾರಕ. ಸೆಮಿ ಗೌರ್ಮೆಂಟ್ ಉದ್ಯೋಗವನ್ನು ಕೊಟ್ಟರು. ಸೊ ಅದಕ್ಕೆ ಬ್ಯಾಂಕಿನಲ್ಲಿ ಸರ್ವ್ ಮಾಡಿದರು. ಅದೇ ಶನಿ ರವಿ ಎಲ್ಲ ಹೋರಾ ಚಾರ್ಟ್ನಲ್ಲಿ 6ನೇ ಮನೆಯಲ್ಲಿ ತ್ರಿಕೋಣ ಸ್ಥಾನದಲ್ಲಿ ಕೂತಿದ್ದಾರೆ. ರವಿ 6ನೇ ಮನೆ ಸರ್ವೀಸಸ್, ತಿಳ್ಕೊಳ್ಳಿ. ಶನಿ 6ನೇ ಮನೆ, ಯಾವ ಶತ್ರು ಇವರ ಎದುರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶನಿ ರವಿ ಒಟ್ಟಿಗೆ ಇರೋದ್ರಿಂದ, ಶನಿ ತ್ರಿಕೋಣ ಸ್ಥಾನದ ಅಧಿಪತಿಯೇ ಆದ ಕಾರಣ ಇವರಿಗೆ ಕರ್ಮಚಾರಿಗಳ ಬಂಧು. ಶನಿ ಕರ್ಮಚಾರಿಗಳಿಗೆ ಬಂಧು. ಆದ್ದರಿಂದ ಇವರಿಗೆ ಶನಿ ದಶೆಯಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋದ. ಆಯಿತಾ? ಆದ್ದರಿಂದ ಅಲ್ಲಿ ಕೂಡ ಏನು ತೊಂದರೆ ಆಗಲಿಲ್ಲ. ಇನ್ನು ಉಳಿದದ್ದು ಕುಜ ಮತ್ತು ಚಂದ್ರರು. ಕುಜ ಎಲ್ಲಿದ್ದಾನೆ, ಬರ್ತ್ ಚಾರ್ಟ್ನಲ್ಲಿ ಸಪ್ತಮದಲ್ಲಿದ್ದಾನೆ. ಆದರೆ ಭಾವಕುಂಡಲಿ ಅವ 6ನೇ ಮನೆಯಲ್ಲಿ ಇದ್ದವ. 6ನೇ ಮನೆ ಅಧಿಪತಿಯಾಗಿ, 6 ಮತ್ತು 11ನೇ ಮನೆ ಅಧಿಪತಿಯಾಗಿ ಹೋರಾ ಚಾರ್ಟಿನಲ್ಲಿ ಎಲ್ಲಿ ಕೂತಿದ್ದ, ವ್ಯಯಸ್ಥಾನದಲ್ಲಿ ಕೂತ. ವಿಪರೀತ ರಾಜಯೋಗ ಅಂತ ಹೇಳಬೇಕು ನಾವು. ನಾನು ಮೊದಲೇ ಹೇಳಿದ್ದೆ, 6, 8, 12ನೇ ಮನೆ ಅಧಿಪತಿ ಎಲ್ಲಿ ಹೋದರೆ, 6 ಮತ್ತು 8ನೇ ಮನೆ ಅಧಿಪತಿ 12ನೇ ಮನೆ ಅಥವಾ 6ನೇ ಮನೆ ಅಥವಾ 8ನೇ ಮನೆಯಲ್ಲೇ ಇದ್ದರೆ ವಿಪರೀತ ರಾಜಯೋಗ ಅಂತ. ಇಲ್ಲಿ ಕುಜ ಹೋಗಿರೋದು ಅವರಿಗೆ ವಿಪರೀತ ರಾಜಯೋಗ. ಖರ್ಚು ಜಾಸ್ತಿ. ಎಸ್, ಖರ್ಚು ಜಾಸ್ತಿ, ಏನು ಮಾಡಲಿಕ್ಕಾಗೋದಿಲ್ಲ. ಆಯಿತಾ? ಸೊ ಇನ್ನೇನು, ಚಂದ್ರ ಎಲ್ಲಿದ್ದಾನೆ? ಚಂದ್ರ ಇವರಿಗೆ ಹೋರಾ ಚಾರ್ಟ್ನಲ್ಲಿ ಎಲ್ಲಿದ್ದಾರೆ ಸ್ವಲ್ಪ ನೋಡೋಣ. ಹೋರಾ ಚಾರ್ಟ್ನಲ್ಲಿ ದಶಮ ಸ್ಥಾನದಲ್ಲಿದ್ದಾನೆ ನೋಡಿ, ಕೆಳಗಡೆ. ಹೌದಾ? ದಶಮ ಸ್ಥಾನದಲ್ಲಿ ನೋಡಿ, ಚಂದ್ರ ಎಲ್ಲಿದ್ದಾನೆ ನೋಡಿ, ದಶಮದಲ್ಲಿದ್ದಾನೆ, ಮಿಥುನದಲ್ಲಿದ್ದಾನೆ. ಅಂದರೆ ಹೋರಾ ಲಗ್ನಾಂಶದಿಂದ ದಶಮ ಅಂದರೆ ಅದು ಕೂಡ ಸರ್ವೀಸಸ್. ಚಂದ್ರ ಸರ್ವೀಸಸ್ ಒಂದು. ಎರಡನೇದಾಗಿ ಕಿಚನ್, ಆಹಾರ ಕಾರಕ, ಫುಡ್ ಕಾರಕ. ಸೊ ಇವರು ಪಾಸು ಕಿಚನ್ ಅಂತ ಹೇಳಿ ಇವರು ಒಂದು ಯೂಟ್ಯೂಬ್ನಲ್ಲಿ ಸೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ಉಡುಪಿಯ ತಿಂಡಿಗಳನ್ನು ಹಾಕಿದ್ದಾರೆ. ಮತ್ತು ಹೆಂಗಸರ ಇದರಲ್ಲಿ ಭಾಳ ಶೈನಿಂಗ್ ಆಗಿದ್ದಾರೆ. ಓಕೆ. ಸೊ ಹೋರಾ ಚಾರ್ಟನ್ನು ಹಿಂದೆ ಒಬ್ಬರು ಯಾರೋ ಕೇಳಿದ್ದಾರೆ, ಹೋರಾ ಚಾರ್ಟು ಏನು ಸರ್ ಅದು ಅಂತೇಳಿ. ನೋಡಿ, ಹೋರಾ ಚಾರ್ಟನ್ನು ಸರಿಯಾಗಿ ವಿಶ್ಲೇಷಣೆ ಮಾಡುವುದು ನಿಮ್ಮ ಫೈನಾನ್ಸ್ ಮತ್ತು ಫ್ಯಾಮಿಲಿ. ಆಯಿತಾ? ಸೊ ಅದರಿಂದ ನೀವು ಯೋಚನೆ ಮಾಡಬೇಕು, ಎಲ್ಲಿದ್ದ
8ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿದ್ದು 6ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದರೆ, ಸಪೋಸ್ 8ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿದ್ದ ಅಂದರೆ ಏನಾಯಿತು, 8ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಬ್ರೇಕ್ ಆಗಿರ್ಬೋದು. ಬ್ರೇಕಪ್ ಆದಮೇಲೆ ಅವನಿಗೆ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರಮೋಷನ್ ಸಿಕ್ಕಿರ್ಬೋದು. ನೋಡಿ, ಈ ಥರ ಎಲ್ಲ ನೀವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಬೇಕು, ಆಯಿತಾ. ಸೊ 6ನೇ ಮನೆ ಬ್ರೇಕಿಂಗ್, 7ಕ್ಕೆ 6 12ನೇ ಮನೆ, ಹೀಗೆ ಭಾವತ್ತೆ ಯೋಚನೆ ಮಾಡಿ. 7ಕ್ಕೆ 6 12ನೇ ಮನೆ, ಸೊ ಬ್ರೇಕಪ್, ಮದುವೆ ಆಗಿ ಬ್ರೇಕಪ್ ಆದ್ರೇ ಅವನಿಗೆ ಪ್ರಮೋಷನ್ ಸಿಕ್ಬಿಡ್ತು. ಎಂಥ ಇದು ನೋಡಿ, ಆಯಿತಾ. ಸೊ ಅದೇ ರೀತಿ ಕ್ವೀನ್ ವಿಕ್ಟೋರಿಯಾ ಕೂಡ ಹಾಕಿದ್ದೇನೆ, ಅದನ್ನು ನಿಮಗೆ ಬಿಟ್ಟಿದ್ದೇನೆ. ಸೊ ನೀವು ನಿಮ್ಮ ಕುಂಡಲಿಯನ್ನು ಈ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡಬೇಕು. 9481156540 ಇಸ್ ಮೈ ಮೊಬೈಲ್ ನಂಬರ್. ಯಾರೋ ಸುಮ್ಮನೆ ಮೊಬೈಲ್ ನಂಬರ್ ಕೇಳ್ತಾ ಇರ್ತಾರೆ, ಅವರು ನೋಡುವುದಿಲ್ಲ ಅಂತ ಅನ್ಸೋ, ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಆ ಒಂದು ವಿಡಿಯೋದಲ್ಲಿ ನಾನು ಹಾಕಿಲ್ಲ ಅದನ್ನೇ ನೋಡಿದ್ದಾರೆ. ಸಾರ್ ನಿಮ್ಮ ಇದು ಮೊಬೈಲ್ ನಂಬರ್ ಕೊಡಿ, ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಎಂತ ಹೇಳೋದು ಅವರಿಗೆ? ಎಲ್ಲ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೇನೆ, ನೋಡುವಷ್ಟು ತಾಳ್ಮೆ ಇಲ್ಲ, ಆಯಿತಾ. ನಮಸ್ಕಾರ ಎಲ್ಲರಿಗೂ.